ಸೊ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋರ್ಟ್‌ಫೋಲಿಯೋ ಹೇಗೆ ಬಿಲ್ಡ್ ಮಾಡೋದು ಯೂಸಿಂಗ್ ಫ್ರೀ ನೋಷನ್ ಟೆಂಪ್ಲೇಟ್ ಇಂದ ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಸ್ನೇಹಿತರೆ ಯಾವುದೇ ಆಗಲಿ ನೀವೇನಾದ್ರೂ ಒಂದು ಸರ್ವಿಸ್‌ನ ಪಿಚ್ ಮಾಡ್ತಾ ಇದ್ದೀರಾ ಕ್ಲೈಂಟ್ಸ್‌ಗೆ ಅಂದ್ರೆ ಮೊದಲನೇದಾಗಿ ನಿಮ್ಮ ಕ್ಲೈಂಟ್ಸ್ ಕೇಳೋದು ನಿಮ್ಮ ಪೋರ್ಟ್‌ಫೋಲಿಯೋ ಕಳಿಸಿ ಅಂತ. ರೈಟ್? ಸೊ ಈ ಪೋರ್ಟ್‌ಫೋಲಿಯೋ ಅಂದ್ರೆ ಏನು? ಪೋರ್ಟ್‌ಫೋಲಿಯೋ ಅಂದ್ರೆ ನಿಮ್ಮ ಒಂದು ಪ್ರೀವಿಯಸ್ ವರ್ಕ್ ಏನ್ ಮಾಡಿದ್ದೀರಾ ತೋರಿಸಿ, ನಿಮ್ಮ ಕ್ಲೈಂಟ್‌ಗೆ ಯಾವ್ದು ರಿಸಲ್ಟ್ಸ್ ತಂದಿದ್ದೀರಾ ಅಂಡ್ ಅವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದು ನೀವು ಈ ಒಂದು ಪೋರ್ಟ್‌ಫೋಲಿಯೋ ತೋರಿಸ್ತೀರಾ. ಪೋರ್ಟ್‌ಫೋಲಿಯೋ ಅನ್ನೋದು ಒಂದು ಸೆಕ್ಟರ್‌ನಿಂದ ಸೆಕ್ಟರ್ ಡಿಪೆಂಡ್ ಆಗುತ್ತೆ. ಸೊ ಅಕಸ್ಮಾತ್ ಯಾರಾದ್ರೂ ನಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಪೋರ್ಟ್‌ಫೋಲಿಯೋ ಬೇಕಂದ್ರೆ ನಾನು ಇದನ್ನ ಕಳಿಸ್ಕೊಡ್ತೀನಿ. ಯಾಕಂದ್ರೆ ಇದು ಈಸಿ ಆಗಿದೆ. ನೋಷನ್ ಯೂಸ್ ಮಾಡಿದ್ರೆ ಏನು ಅಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ನಿಮಗೆ ಮೊಬೈಲ್ ವ್ಯೂ ಬರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ವೆಬ್‌ಸೈಟು ಮಾಡಿರ್ತಾರೆ. ವೆಬ್‌ಸೈಟ್ ಕೂಡ ಮಾಡ್ಬೋದು. ರೈಟ್? ಅಕಸ್ಮಾತ್ ನಿಮ್ಮ ಹತ್ರ ಅಫೋರ್ಡಬಲ್ ಇಲ್ಲ, ನಿಮ್ಮ ಹತ್ರ ಒಂದು ಪೋರ್ಟ್‌ಫೋಲಿಯೋ ಅಫೋರ್ಡ್ ಮಾಡಕ್ಕಾಗಲ್ಲ ಅಂದ್ರೆ ನೋಷನ್‌ನ ಯೂಸ್ ಮಾಡ್ಕೊಂಡು ನೀವು ಫ್ರೀಯಾಗಿ ಮಾಡ್ಬೋದು. ಬಿಕಾಸ್ ನೋಷನ್‌ನಲ್ಲಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಮೊಬೈಲ್ ವ್ಯೂ ಬರುತ್ತೆ. ಬಿಕಾಸ್ ಏನಾಗುತ್ತೆ ನಿಮ್ಮ ಕ್ಲೈಂಟ್ಸು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ರೈಟ್? ಸೊ ಮೊಬೈಲಲ್ಲಿ ಅದನ್ನು ತುಂಬಾ ಡಿಸ್‌ಪ್ಲೇಸ್ ಆಗಿದ್ರೆ ಅದು ಕರೆಕ್ಟ್ ಆಗಿರಲ್ಲ. ಬಟ್ ಅದೇ ಅಕಸ್ಮಾತ್ ಮೊಬೈಲಲ್ಲಿ ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಇದೆ ಅನ್ಕೊಳ್ಳಿ. ಸೊ ಈ ಮೊಬೈಲಲ್ಲಿ ಯೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಷನ್ ನಿಮ್ಗೆ ಯೂಸ್ ಆಗಿ ಆಟೋಮ್ಯಾಟಿಕ್ ಆಗೋದು ಫೀಚರ್ ಆಗುತ್ತೆ. ಸೊ ನಾವಿಲ್ಲಿ ಏನ್ ಮಾಡೋಣ, ನೋಷನ್ ಯೂಸ್ ಮಾಡ್ಕೊಂಡು ಯಾವ ತರ ಪೋರ್ಟ್‌ಫೋಲಿಯೋ ಬಿಲ್ಡ್ ಮಾಡಬೇಕು, ಪೋರ್ಟ್‌ಫೋಲಿಯೋ ಯಾಕೆ ಬೇಕಂತ ನಾನು ನಿಮ್ಗೆ ಹೇಳಿದ್ದೆ, ರೈಟ್? ಸೊ ಪೋರ್ಟ್‌ಫೋಲಿಯೋ ಯಾವ ತರ ಸ್ಟ್ರಕ್ಚರ್ ಮಾಡ್ಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ರೈಟ್? ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೋರ್ಟ್‌ಫೋಲಿಯೋಲಿ, ರೈಟ್? ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಈ ಒಂದು ಪೋರ್ಟ್‌ಫೋಲಿಯೋನ ಪ್ರೀವಿಯಸ್ ಎಕ್ಸ್‌ಪೀರಿಯನ್ಸ್ ಏನಿದೆ, ಅಪ್ಡೇಟೆಡ್ ಎಕ್ಸ್‌ಪೀರಿಯನ್ಸ್ ಏನಿದೆ ಅದನ್ನ ಪ್ರತಿಯೊಂದು ಹಾಕಿದ್ದೀನಿ. ಆಂಡ್ ನೀವು ಪೋರ್ಟ್‌ಫೋಲಿಯೋ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಹ್ಯಾವ್ ಅ ಕ್ಲಿಯರ್ ಥರೋ ಐಡಿಯಾ, ರೈಟ್? ಏನ್ ಸರ್ವಿಸ್‌ನ ನೀವು ಪಿಚ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಎಸ್-ಇ-ಒ ಸರ್ವಿಸ್ ಪಿಚ್ ಮಾಡ್ತಾ ಇದ್ದೀರಾ? ಆರ್ ಗೂಗಲ್ ಆಡ್ಸ್ ಏನಾದ್ರು ಪಿಚ್ ಮಾಡ್ತಾ ಇದ್ದೀರಾ? ಮೆಟಾ ಆಡ್ಸ್ ಅನ್ನ ಪಿಚ್ ಮಾಡ್ತಾ ಇದ್ದೀರಾ? ಏನೇ ನಿಮ್ದು ವೀಡಿಯೋ ಎಡಿಟಿಂಗ್ ಸರ್ವಿಸ್ ಇರ್ಬೋದು. ಯಾವ ತರ ಸರ್ವಿಸ್‌ನ ನೀವು ಪಿಚ್ ಮಾಡ್ತಾ ಇರೋ ಅನ್ನೋದು ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಹೇಳ್ಬೇಕಾಗತ್ತೆ. ರೈಟ್. ಸೊ ಇಲ್ಲಿ ಒಂದು ಪೋರ್ಟ್‌ಫೋಲಿಯೋ ಬಿಲ್ಡ್ ಮಾಡ್ಬೇಕಾದ್ರೆ ಒಂದು ಗಮನ ಇಟ್ಕೊಳ್ಳಿ. ಇಲ್ಲಿ ನೀವು ಬರೀ ಫುಲ್ ಕತೆ ಹಾಕಕ್ಕಾಗೋದಿಲ್ಲ. ರೈಟ್. ಏನ್ ಪ್ರಾಬ್ಲಮ್ ಇತ್ತು? ಹೆಂಗ್ ಸಾಲ್ವ್ ಮಾಡಿದ್ರಿ? ಏನ್ ರಿಸಲ್ಟ್ ಬಂತು? ಇದನ್ನ ನೀವು ತೋರಿಸಬೇಕಾಗತ್ತೆ. ಬಿಕಾಸ್ ಎಂಡ್ ಆಫ್ ದಿ ಡೇ ಅದೇ ಮ್ಯಾಟರ್ ಆಗೋದು, ರೈಟ್? ಕ್ಲೈಂಟಿಗೆ ನಿಮ್ಗೆ ಗೂಗಲ್ ಆಡ್ಸ್ ಗೊತ್ತು, ನಿಮ್ಗೆ ಮೆಟಾ ಆಡ್ಸ್ ಗೊತ್ತು, ನನಗೆ ಎಸ್-ಇ-ಒ ಬರುತ್ತೆ. ಸೊ ದ ವರ್ಲ್ಡ್ ವಿಲ್ ನೆವರ್ ರಿವಾರ್ಡ್ ಫಾರ್ ಯುವರ್ ನಾಲೆಡ್ಜ್, ಬಟ್ ದ ಆಕ್ಷನ್ ಯು ಟೇಕ್ ಅಂಡ್ ದ ರಿಸಲ್ಟ್ಸ್ ಯು ಗೆಟ್ ಯೂಸಿಂಗ್ ದಟ್ ನಾಲೆಡ್ಜ್, ರೈಟ್? ವರ್ಲ್ಡ್ ವಿಲ್ ರಿವಾರ್ಡ್ ಯು, ರೈಟ್? ಸೊ ನಾವೀಗ ನೋಷನಲ್ಲಿ ಯಾವ ತರ ಸ್ಟ್ರಕ್ಚರ್ ಮಾಡಿ, ಸೊ ನಾನು ಏನು ಮಾಡಿದ್ದೀನಿ, ವೆಲ್ಕಮ್ ಅಂತ ಹಾಕಿದ್ದೀನಿ ಜಸ್ಟ್ ಫಾರ್ ಪ್ಲೆಸೆಂಟ್ ಗ್ರೀಟಿಂಗ್. ಹಾಯ್, ಐ ಆಮ್ ತೇಜಸ್ ಗಿರೀಶ್ ಅಂತ ಹಾಕಿನಿ. ಆ್ಯಂಡ್ ನನ್ನ ಬಗ್ಗೆ ಐ ಆಮ್ ಎ ಗ್ರೋತ್ ಮಾರ್ಕೆಟಿಂಗ್ 6 ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್. ಇದನ್ನ ನಾನು ಯಾಕೆ ಫಸ್ಟ್ ಹಾಕಿದೆ? ಇದನ್ನ ನಾನು ಯಾಕೆ ಫಸ್ಟ್ ಹಾಕಿದೆ ಅಂದ್ರೆ ಇದು ಹೈಲೈಟ್ ಮಾಡುತ್ತೆ ಫಸ್ಟ್ ಆಗಿ, ರೈಟ್? ಈಗ ಬರೋರಿಗೆ ಫಸ್ಟ್ ಟ್ರಸ್ಟ್ ಫ್ಯಾಕ್ಟರ್ ಇಂಪಾರ್ಟೆಂಟ್. ನಾನು 6 ಇಯರ್ಸ್ ಅಂತ ಹಾಕಿದೆ. ಯಾಕಂದ್ರೆ ನನಗೆ 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನೇ ನಾನು ಯಾಕೆ ಫಸ್ಟ್ ಹಾಕಿದೆ ಅಂದ್ರೆ ಅದು ಕರೆಕ್ಟಾಗಿ ಅಪೀಲ್ ಆಗುತ್ತೆ. ಅವ್ರಿಗೆ ಫಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಈ ವ್ಯಕ್ತಿಗೆ ಗೊತ್ತು, ಈ ವ್ಯಕ್ತಿ ವಾಟ್ ಈಸ್ ಎಕ್ಸ್‌ಪ್ಲೈನಿಂಗ್, ಅವ್ರಿಗೆ ಈ ವಿಷಯ ಗೊತ್ತು ಅಂತ, ರೈಟ್? ಆ್ಯಂಡ್ ಎಕ್ಸ್‌ಕ್ಯೂಸ್ ಮೀ, ರೈಟ್? ನೆಕ್ಸ್ಟ್ ಟೈಮ್ ಬರುತ್ತೆ ಲೀಡ್ ಜನರೇಷನ್, ಸಿ-ಆರ್-ಒ. ನಾನು ಏನೇನು ಮಾಡ್ತೀನಿ, ಲೀಡ್ ಜನರೇಷನ್ ಮಾಡ್ತೀನಿ, ಸಿ-ಆರ್-ಒ ಮಾಡ್ತೀನಿ, ಆರ್-ಒ-ಐ ಗ್ರೋತ್ ಫಾರ್ ಬಿ-ಟು-ಬಿ ಆ್ಯಂಡ್ ಬಿ-ಟು-ಸಿ. ಸೊ ನನ್ನ ಪ್ರಪೋಸಲ್ ಕರೆಕ್ಟಾಗೇ ಇದೆ, ರೈಟ್? ಸೊ ಇಲ್ಲಿ ಬಟ್ ಇನ್ನೊಂದು ಕೆಲವೊಬ್ರು ನನ್ನ ಫ್ರೆಂಡ್ಸ್ ನನ್ನ ನೋಡಿದ್ದೀನಿ. ಅವ್ರೇನು ಮಾಡ್ತಾರೆ, ಕೆಲವೊಂದು ನೀಶ್ ಮಾತ್ರ ಮಾಡ್ತಾರೆ, ರೈಟ್? ಫಾರ್ ಎಕ್ಸಾಂಪಲ್ ಎಸ್-ಇ-ಒ ಸರ್ವಿಸ್ ಫಾರ್ ಸಾಫ್ಟ್‌ವೇರ್, ಸ್ಯಾಸ್ ಅಂತ ಏನು ಕರಿತೀವಿ, ಅದಕ್ಕೋಸ್ಕರ ಅಂತಾನೆ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಸ್ಯಾಸ್ ಮಾರ್ಕೆಟರ್ ವಿತ್ 6 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಸ್ಯಾಸ್ ಕಂಪನೀಸ್ ಅಂತ ಹಾಕ್ಬಿಟ್ಟು ಡಸ್ ಎಸ್-ಇ-ಒ ಫಾರ್ ಸ್ಯಾಸ್ ಕಂಪನೀಸ್ ಅಂತ ಹಾಕೋತಾರೆ, ರೈಟ್? ಆ್ಯಂಡ್ ನಾನು ಎಲ್ಲೆಲ್ಲಿ ಸರ್ವ್ ಮಾಡಿದ್ದೀನಿ, ಇಂಡಿಯಾ, ಆಸ್ಟ್ರೇಲಿಯಾ, ಯು-ಎಸ್ ಆ್ಯಂಡ್ ಯುರೋಪ್. ಸೊ ಇದು ಏನಕ್ಕೆ ಕೊಡುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಇಟ್ ಗಿವ್ಸ್ ಅ ವೆರಿ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ದಟ್ ಇವರಿಗೆ ಒಂದು ಗ್ಲೋಬಲ್ ಪ್ರೆಸೆನ್ಸ್ ಇದೆ, ಗ್ಲೋಬಲ್ ಆಗಿ ಇವರು ವರ್ಕ್ ಮಾಡಿದ್ದಾರೆ, ಸೊ ಅವ್ರಿಗೆ ಆಡಿಯನ್ಸ್ ಅರ್ಥ ಆಗುತ್ತೆ ಅನ್ನೋದು ಸ್ಟಾರ್ಟಿಂಗಲ್ಲೇ ನಾನು ಹುಕ್ ಮಾಡ್ತೀನಿ. ಬಟ್ ಯಾವುದೇ ಒಂದು ವಿಡಿಯೋ ಆಗಲಿ, ಯಾವುದೇ ಒಂದು ಕಂಟೆಂಟ್ ಆಗಲಿ, ಫಸ್ಟು ನೀವು ಯಾವ ಥರ ಜಡ್ಜ್ ಮಾಡ್ತಿದ್ರೆ ಫಸ್ಟ್ ಹುಕ್ ನೋಡ್ತೀರಾ. ಹುಕ್ ಇಲ್ಲ ಅಂದರೆ ಯು ವಿಲ್ ಸ್ಕಿಪ್, ರೈಟ್? ಆಮೇಲೆ ನಾನು ಹಾಕಿದ್ದೀನಿ ಸ್ಕಿಲ್ಡ್ ಇನ್ ಗೂಗಲ್ ಆಡ್ಸ್, ಮೆಟಾ ಆಡ್ಸ್, GA4 ಆ್ಯಂಡ್ GTM, ರೈಟ್? ನನಗೆ ಏನೇನು ಬರುತ್ತೆ, ಯಾವ್ದ್ರಲ್ಲಿ ಸ್ಕಿಲ್ಡ್ ಇದೆ ಆ್ಯಂಡ್ ಕೆಲವೊಂದು ನಂಬರ್ಸ್ ಹಾಕಿದ್ದೀನಿ. ಓಕೆನಾ? ಸೊ ಇದನ್ನ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಲೆಟ್ಸ್ ಕನೆಕ್ಟ್ ಆನ್ ಲಿಂಕ್ಡ್ಇನ್. ನನ್ನ ಲಿಂಕ್ಡ್ಇನ್ ಒಂದು ಪೋರ್ಟ್‌ಫೋಲಿಯೋ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಇದು ಲಿಂಕ್ಡ್ಇನ್‌ಗೆ ಹೋಗುತ್ತೆ. ನಾನು ನಿಮಗೆ ಇದನ್ನ ಶೇರ್ ಮಾಡ್ತೀನಿ ಒಂದೇ. ಸೊ ಅದು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್‌ಗೆ ಇಲ್ಲಿ ಕರ್ಕೊಬಂತು. ನಾನೇನು ಮಾಡ್ತೀನಿ, ಲಿಂಕ್ಡ್ಇನ್‌ಗೆ ಓಕೆ ಬಂದೀನಿ ನಾನು. ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನಕ್ಕಂದ್ರೆ ಇಲ್ಲಿ ಲಿಂಕ್ಡ್ಇನ್‌ನಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಲಿಂಕ್ಡ್ಇನ್‌ನಲ್ಲಿ ಯಾಕೆ ಅವರು ಬಂದಾಗ, ಬಿಕಾಸ್ ಅಲ್ಲಿ ನೋಡ್ತಾರೆ. ಇಲ್ಲೂ ಕೂಡ ಅಷ್ಟೇ ನಿಮ್ಮ ಪೋರ್ಟ್‌ಫೋಲಿಯೋಲಿ ಕರೆಕ್ಟಾಗಿ ಮೆನ್ಷನ್ ಆಗಿರ್ಬೇಕು, ಏನೇನು ಮಾಡಿದ್ದೀರಾ, ರೈಟ್? ನಾನು ಹೇಳಿದಂಗೆ ನಿಮ್ಮ ವರ್ಕ್ ಏನು ಮಾಡಿದ್ದೀರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಪೋರ್ಟ್‌ಫೋಲಿಯೋ ಎಲ್ಲ ಹಾಕಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಅವ್ರು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ಆ ನೋಟ್ಸಲ್ಲಿ ಹೇಳ್ತೀನಿ ಅದು ಹೇಗೆ ಮಾಡಬೇಕು ಅಂತ, ರೈಟ್? ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಲಿಂಕ್ಡ್ಇನ್ ಹಾಕಿದಾಗ ಏನು ನೀವು ಕರೆಕ್ಷನ್ ರಿಕ್ವೆಸ್ಟ್ ಕೊಡ್ತೀರಾ, ಮೇಕ್ ಶ್ಯೂರ್ ಅದು ಇಲ್ಲಿಗೆ ಬರಬೇಕು. ಆ್ಯಂಡ್ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ಆಪ್ಟಿಮೈಸ್ ಆಗಿರಬೇಕು. ಅದು ಹೇಗಂತ ನಾನು ಹೇಳ್ತೀನಿ, ರೈಟ್? ಸೊ ನೀವು ನೋಡ್ತಿರ್ಬೋದು ನಾನು ಎಷ್ಟೊಂದು ಮೆಸೇಜಸ್ ಬಂದಿದೆ ನನಗೆ ಜಾಬ್ ಆಪರ್ಚುನಿಟಿಗಳು ಲಿಂಕ್ಡ್ಇನ್ ಪ್ರೊಫೈಲಿಂದ, ರೈಟ್? ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಷ್ಟೊಂದು ನನಗೆ ಏನೋ ಪ್ರಾಜೆಕ್ಟ್ಸ್ ಬರುತ್ತೆ. ಕೆಲವೊಂದು ನಾನು ಎಲ್ಲನೂ ತಗೊಳಕ್ಕಾಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಷ್ಟೊಂದು ಇದು ಬಂದಿದೆ.
ಇಲ್ಲಿ ನೋಡ್ತಿರ್ಬೋದು. ಸೊ ರೈಟ್. ಸೊ ಇಲ್ಲಿ ನಿಮಗೆ ಎಷ್ಟೊಂದು ಆಪರ್ಚುನಿಟೀಸ್ ಕೂಡ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಇದ್ರೆ, ಒಳ್ಳೆ ಪೋರ್ಟ್‌ಫೋಲಿಯೋ ಇದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಜನ ಬರ್ತಾರೆ. ಸೊ ವಿಲ್ ಗೋ ಬ್ಯಾಕ್ ಟು ದ ಸೊ ನಾವೀಗ ನೋಷನ್‌ಗೆ ವಾಪಸ್ ಬಂದಿದ್ದೀವಿ. ಸ್ನೇಹಿತರೆ ನೆಕ್ಸ್ಟ್ ಬರೋದು ನಾವಿಲ್ಲಿ ಏನು ಮಾಡಿದ್ದೀನಿ, ಬುಕ್ ಕಾಲ್ ಅಂತ ಹಾಕಿದ್ದೀನಿ. ಸೊ ಇದನ್ನ ನಾನು ಡೈರೆಕ್ಟಾಗಿ ಟಾಪ್ ಮೇಟಿಗೆ ಹೋಗುತ್ತಿದ್ದು. ಸೊ ನೀವು ನೋಡ್ತಿರ್ಬೋದು ಟಾಪ್ ಮೇಟಿಗೆ. ಇದು ಕೂಡ ನಿಮಗೆ ಒಂದು ಒಳ್ಳೆ ಅಪ್ರೋಚ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು ತೇಜಸ್ ಗಿರಿ ನನ್ನ ಹೆಸರು ಹಾಕಿದ್ದೀನಿ. ನಂದು ಏನು ಅಚೀವ್ಮೆಂಟ್ಸ್ ಇದೆ ಅಂತ, ರೈಟ್, ಏನು ಕನ್ಸಲ್ಟ್ ನನ್ನ ರಿವ್ಯೂಸ್ ಇದೆ. ಸೊ ಈ ಥರ ನೀವು ಯಾವಾಗ ಜಾಸ್ತಿ ನೀವು ಏನೇನು ಕೆಲಸ ಮಾಡಿದ್ದೀರಾ, ಬೇರೆಯವ್ರು ಯಾವ ಥರ ಇನಿಷಿಯಲಿ ನೀವು ಜಾಸ್ತಿ ಅದನ್ನು ಕನ್ವೆ ಮಾಡಿದ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಕೂಡ ಆಗುತ್ತೆ, ರೈಟ್. ಸೊ ಆಲ್ಸೋ ಪ್ಲೀಸ್ ಮೇಕ್ ಶ್ಯೂರ್ ಇದನ್ನು ನೀವು ಮಾಡಿದ್ದೀರಾ ಅಂತ, ರೈಟ್. ಅಕಸ್ಮಾತ್ ಅವ್ರು ಬುಕಿಂಗ್ ಮಾಡ್ಬೇಕಾ ಇಲ್ಲೇ ಮಾಡ್ಬೋದು, ರೈಟ್. ಸೊ ಇಟ್ ಸೇಸ್ ದ್ಯಾಟ್ ಯು ವ್ಯಾಲ್ಯೂ ಅವರ್ ಟೈಮ್, ರೈಟ್. ಫಾರ್ ಎಕ್ಸಾಂಪಲ್ ನಾನು 50-500 ಹಾಕಿದ್ದೀನಿ ಜಸ್ಟ್ ಫಾರ್ ವಿಡಿಯೋ ಸೇಕ್, ಬಟ್ ನಾನು ಯೂಶಲಿ ಚಾರ್ಜ್ ಮಾಡೋದು 5,000 rupees ಪರ್ ಕನ್ಸಲ್ಟೇಷನ್. ಆಲ್ಸೋ ಮೇಕ್ ಶ್ಯೂರ್ ನಿಮ್ಮ ಇದ್ರ ಬಗ್ಗೆ ಎಲ್ಲ ಕೂಡ ಇರಬೇಕು, ರೈಟ್. ಸೊ ಇದನ್ನು ನಾವು ಕ್ಲೋಸ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಾನು CTA ಕೊಟ್ಟಿದ್ದೀನಿ, ರೈಟ್. ಆ್ಯಂಡ್ ನೆಕ್ಸ್ಟು ಬ್ರ್ಯಾಂಡ್ಸ್ ಐ ಹ್ಯಾವ್ ವರ್ಕ್ ವಿತ್. ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್, ಓಕೆನಾ. ಬ್ರ್ಯಾಂಡ್ಸ್ ಐ ಹ್ಯಾವ್ ವರ್ಕ್ ವಿತ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನಾನು ಫಸ್ಟ್ ಇಲ್ಲಿ ನೋಡ್ತೀನಿ, ರೈಟ್. ಇಲ್ಲಿ ಬಂದೆ, ನೆಕ್ಸ್ಟ್ ಇಲ್ಲಿ ಬಂದಾಗ ಸಬ್ ಕಾನ್ಷಿಯಸ್ಲಿ ಏನಾಗುತ್ತೆ, ನನಗೆ ಒಂದು ಅರ್ಥ ಆಗುತ್ತೆ, ಓಕೆ ಈ ವ್ಯಕ್ತಿ ಬ್ರ್ಯಾಂಡ್ ಬಗ್ಗೆ ಜೊತೆ ವರ್ಕ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ನಾನು ಏನು ಗೂಗಲ್ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಯಾರು ನೋಡಲ್ಲ, ಓಕೆನಾ. ಅದು ವೆರಿ ರೇರ್, ಬಟ್ ಆಸ್ ಎ ಸ್ಟೋರಿ ಟೆಲ್ಲಿಂಗ್ ಇರಬೇಕು ಯಾವುದಕ್ಕಾದ್ರೂ. ಇಲ್ಲಿ ನಾವು ಬ್ರ್ಯಾಂಡ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ನಾನು, ರೈಟ್. ಸೊ ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಮೆನ್ಷನ್ ಮಾಡಿ ಯಾವ ಥರ ವರ್ಕ್ ಮಾಡಿದ್ದೀನಿ, ಬಿಕಾಸ್ ಪೀಪಲ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಇಮೇಜಸ್. ಯಾವಾಗ ಇಮೇಜಸ್ ಥರ ಥಿಂಕ್ ಮಾಡ್ತಾರಲ್ಲ, ದಿಸ್ ವಿಲ್ ಗಿವ್ ಎ ವಿಜುವಲ್ ಅಪೀಲಿಂಗ್, ರೈಟ್. ಅಕಸ್ಮಾತ್ ಎಲ್ಲ ಬ್ರ್ಯಾಂಡ್ಸ್ ನೋಡಿದಾಗ ಈ ವ್ಯಕ್ತಿ ವರ್ಕ್ ಮಾಡಿದ್ದಾರೆ, ಎಷ್ಟೋ ಫಾರಿನ್ ಬ್ರ್ಯಾಂಡ್ಸ್ ವರ್ಕ್ ಮಾಡಿದ್ದಾರೆ, ಅದೊಂದು ಸಿಗ್ನಲ್ ಕೊಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಬರೋದು ಸ್ಕಿಲ್ಸ್. ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ನನಗೆ ಗೂಗಲ್ ಆ್ಯಡ್ಸ್ ಗೊತ್ತು, ಇಲ್ಲಿ ಮೆಟಾ ಆ್ಯಡ್ಸ್, GA4, N8 ಆಟೋಮೇಷನ್, ಗೂಗಲ್ ಟೈಮ್, ಗೂಗಲ್ ಶೀಟ್, ಲುಕರ್ ಸ್ಟುಡಿಯೋ, ಕ್ಲಾರಿಟಿ, ಝೋ CRM, ಕಾಂಟೆಂಟ್ ಕ್ರಿಯೇಷನ್ ಟೂಲ್ಸ್ ಅನ್ನೋದು ನಾನು ಪ್ರತಿಯೊಂದು ಕೂಡ ಹಾಕಿದ್ದೀನಿ, ರೈಟ್. ಇಲ್ಲಿ ಇನ್ನೊಂದು ಹಾಕಿದ್ದೀನಿ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಇಟ್ ವಿಲ್ ಹೆಲ್ಪ್ ದೆಮ್. ಸೊ ನಾನೇನು ಮಾಡಿದ್ದೀನಿ, ಇಲ್ಲ ನೋಡಿ, ಸೆಲ್ಫ್ ಎಂಪ್ಲಾಯ್ಡ್, ನಾನು ಈಗ ಏನು ಮಾಡ್ತಾಯಿದ್ದೀನಿ ಸಿನ್ಸ್ 25. ಸೊ ಇಲ್ಲಿ ಏನೇನು ಮಾಡಿದ್ದೀನಿ ನಾನು ಪ್ರತಿಯೊಂದು ಕೂಡ ನಾನು ನಂಬರ್ಸ್ ಹಾಕಿದ್ದೀನಿ ಇಲ್ಲಿ. ದಟ್ ವಿಲ್ ಗಿವ್ ದೆಮ್ ಎ ವೆರಿ ಪಾಸಿಟಿವ್ ಇಂಪ್ರೆಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಥರ ನಾನು ಪ್ರತಿಯೊಂದು ಕಂಪ್ನಿಗೂ ನಾನು ಹಾಕಿದ್ದೀನಿ ಇಲ್ಲಿ, ನೀವು ನೋಡ್ತಿರ್ಬೋದು. ಸೊ ನಾನು ಏನು ಮಾಡಿದ್ದೀನಿ, ಏನೇನು ಕಂಟೆಂಟ್ ಬೇಕು ಅಂದರೆ ಅವ್ರು ಕನ್ವಿನ್ಸ್ ಮಾಡೋದಕ್ಕೆ, ಟು ಟೆಲ್ ದೆಮ್ ದ್ಯಾಟ್ ಎಸ್ ಬಾಸ್ ಐ ನೋ ದಿಸ್ ಅನ್ನೋದಕ್ಕೆ ಪ್ರತಿಯೊಂದು ಕೂಡ ನಾನು ಹಾಕಿದ್ದೀನಿ, ರೈಟ್. ನೆಕ್ಸ್ಟ್ ಬರೋದು ಮೈ ಆಸಮ್ ವರ್ಕ್ಸ್, ನಾನು ಏನೇನು ಮಾಡಿದ್ದೀನಿ ಅಂತ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಬಿಕಾಸ್ ಎಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀರಾ ಅಷ್ಟು ತುಂಬ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಮೇಕ್ ಶ್ಯೂರ್ ನೀವು ಅದನ್ನು ಎಷ್ಟು ಬೇಕೋ ಅಷ್ಟೇ ಮಾತ್ರ ಕೊಡಿ. Now, how I reduce cost per lead by $13 and drove 78 companies in 20 days using Google Ads. Simple, clean message. ಯಾಕೆ ಕ್ಲಿಕ್ ಮಾಡ್ಬೇಕು ಅನ್ನೋದು, ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇದು ಯಾವ ಥರ ಸ್ಟ್ರಕ್ಚರ್ ಮಾಡಿದ್ದೀನಿ, ಸೊ ಇದನ್ನು ನಾನು ಇಮೇಜಸ್ ಯೂಸ್ ಮಾಡಿದ್ದೀನಿ ಏನಂತ. ಸೊ ಇಲ್ಲಿ ಹೌ ಐ ರೆಡ್ಯೂಸ್, ಇದು ಏನಕ್ಕೆ ಅಂದರೆ ದಿಸ್ ವಿಲ್ ಗಿವ್ ಎ ವೆರಿ ಪಾಸಿಟಿವ್ ಇಂಪ್ಯಾಕ್ಟ್. ಓಕೆ, ನಾನು ಹೇಗೆ ರೆಡ್ಯೂಸ್ ಮಾಡಿದ್ರು ಇವರು, ಯಾಕಂದ್ರೆ ಸೇಮ್ ಪ್ರಾಬ್ಲಮ್ ಅದೇ ಇರುತ್ತೆ, ಬಿಕಾಸ್ ಕಾಸ್ಟ್ ಪರ್ ಲೀಡ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಕಡಿಮೆ ಬಜೆಟಲ್ಲಿ ಜಾಸ್ತಿ ಲೀಡ್ಸ್ ಬರೋದು, ರೈಟ್. ಸೊ ಇದ್ರ ಬಗ್ಗೆ ನಾನು ಕೆಲವೊಂದು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಮತ್ತು ಸ್ಕ್ರೀನ್ಶಾಟ್ಸ್ ಹಾಕಿ. ಸ್ಕ್ರೀನ್ಶಾಟ್ ತುಂಬ ಇಂಪಾರ್ಟೆಂಟು. ಮೇಕ್ ಶ್ಯೂರ್ ಯು ಓನ್ಲಿ ಯೂಸ್ ಒರಿಜಿನಲ್ ಇಮೇಜಸ್, ರೈಟ್. ಸೊ ಆಮೇಲೆ ನಾನು ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ, ರೈಟ್. ಕೆಲವೊಂದು ಸರಿ ಸರ್ಚ್ ಟರ್ಮ್ ಮೈನಿಂಗ್ ಅವ್ರ ಪ್ರಯೋಟೈಸೇಷನ್ನು, ರೈಟ್. ಫಸ್ಟ್ ನಾನು ಯಾವ ಥರ ಸ್ಟ್ರಾಟಜಿ ಮಾಡಿದೆ, ಏನು ಪ್ರಾಬ್ಲಮ್ ಇತ್ತು, ರೈಟ್. ಆಮೇಲೆ ಯಾವ ಥರ ನಾನು ಸಾಲ್ವ್ ಮಾಡಿದೆ, ರೈಟ್. ಸೊ ಇಲ್ಲಿ ನಾನು CRO ಮಾಡಿದ್ದೆ ಇದಕ್ಕೆ, ರೈಟ್. ಯಾವ ಥರ ನಾನು ಸ್ಟ್ರಕ್ಚರ್ ಮಾಡಿದ್ದೆ ಅನ್ನೋದು, ಆ್ಯಂಡ್ ಯಾವ ಥರ ಕೀ ರಿಸಲ್ಟ್ಸ್ ಏನಾಯಿತು. ದಿಸ್ ಲೆಡ್ ಟು ಲೋ ಆ್ಯಡ್ ರಿಲೆವೆನ್ಸ್, ಲೋವರ್ ಕ್ವಾಲಿಟಿ ಸ್ಕೋರ್, ಮೆಸೇಜ್ ಬಿಟ್ವೀನ್ ಲ್ಯಾಂಡಿಂಗ್ ಪೇಜ್, ಏನೇನಿತ್ತಲ್ಲ ಅದೆಲ್ಲ ಆಯಿತು. ಬೇಕಾದ್ರೆ ಏನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಾವು ಯಾವ ಥರ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ, ರೈಟ್. ಸೊ ಇಲ್ಲಿ ಕೀ ರಿಸಲ್ಟ್ಸ್, ರೆಡ್ಯೂಸ್ ಕಾಸ್ಟ್ ಪರ್ ಲೀಡ್ ಬೈ $13, ರೈಟ್. ಸೊ ಇದೇ ಇಂಪಾರ್ಟೆಂಟು. ಏನೇನು ಬಂತು, ರಿಸಲ್ಟ್ ಏನು ಬಂತು, ಏನು ಸ್ಟ್ರಾಟಜಿ ಬಂತು, ರೈಟ್. ಸೊ ಇದೇ ಇಂಪಾರ್ಟೆಂಟು, ರೈಟ್. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇರೋದ್ರಿಂದ, ಡೆಡಿಕೇಟ್ ಲ್ಯಾಂಡಿಂಗ್ ಪೇಜ್ ಇಲ್ದಿರೋದ್ರಿಂದ ಲೋ ಆ್ಯಡ್ ಸ್ಕೋರ್ ಬಂತು, ಲೋ ಕ್ವಾಲಿಟಿ ಸ್ಕೋರ್ ಬಂತು. ಸೊ ವಿ ಕ್ರಿಯೇಟ್ ಸಪ್ರೇಟ್ ಲೈನ್. ಫಾರ್ ಎಕ್ಸಾಂಪಲ್ ಕಾರ್ಪೆಟ್ ಕ್ಲೀನಿಂಗ್ ಸರ್ವಿಸ್, ಅಪೋಸ್ಟ್ರಿ ಕ್ಲೀನಿಂಗ್, ಎಂಡ್ ಆಫ್ ಲೀಸ್ ಕಾರ್ಪೆಟ್, ಆ್ಯಂಡ್ ಈ ಥರ ಮಾಡಿಂದ ಏನು ರಿಸಲ್ಟ್ ಬಂತು, ಇನ್ಕ್ರೀಸ್ ಆ್ಯಡ್ ರಿಲೆವೆನ್ಸ್ ಫಾರ್ ಸಚ್ ಕೀವರ್ಡ್, ಇಂಪ್ರೂವ್ ಕ್ವಾಲಿಟಿ ಸ್ಕೋರ್, ಡೆಲಿವರ್ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದನ್ನೇ ನಾನು ಗೂಗಲ್ ಆ್ಯಡ್ಸ್ ಯೂಸ್ ಮಾಡಿ, ನೀವು ಮೆಟಾ ಆ್ಯಡ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಇಲಾಖೆ ಡ್ಯೂ ಟು ಸಮ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗಿರೋದು. ಆ್ಯಂಡ್ ಆಲ್ಸೋ ನನ್ನ ಕೆಲವೊಂದು ಕ್ಲೈಂಟು ಶಾರ್ಕ್ ಟ್ಯಾಂಕ್ ಹೋಗಿದ್ರು, ರೈಟ್. ಸೊ ಫ್ರೈ ಅಚೀವ್ $60 ಡ್ರಾಪ್ ಇನ್ CPL, ಬಟ್ ಅನ್ಫಾರ್ಚುನೇಟ್ಲಿ ಅವರು ಏರ್ ಆಗಲಿಲ್ಲ. ಸೇಮ್ ಥಿಂಗ್ ನಾನೇ ಸ್ಟ್ರಾಟಜಿ ಅಪ್ರೋಚ್ ಆ ಥರ ಮಾಡಿದ್ದೆ. ಆ್ಯಂಡ್ ಯಾವ ಥರ ಆ್ಯಡ್ ಕಾಪಿ ಏನು ಇಂಪ್ಯಾಕ್ಟ್ ಆಯಿತು. ಸೊ 2700 ಕ್ಲಿಕ್ಸ್, 310 ಕನ್ವರ್ಷನ್, ಆ್ಯಾವ್ರೇಜ್ CPCs ಬೈ 17
ಮಾಡಿದೆ. ಸೊ ಇಲ್ಲಿ ಏನಿದೆ ಅದ್ರದ್ದು ಸ್ಕ್ರೀನ್‌ಶಾಟ್ ನಾನು ಹಾಕಿದ್ದೀನಿ. ಸೊ ಮೇಕ್ ಶ್ಯೂರ್ ಇಟ್ ಈಸ್ ವೆರಿ ಜೆನ್ಯೂನ್, ಡೋಂಟ್ ಫೇಕ್ ಇಟ್. ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟು ಟೆಸ್ಟಿಮೋನಿಯಲ್ಸ್. ಸೊ ಜನ ನನ್ನ ಬಗ್ಗೆ ಏನಂತಿದ್ದಾರೆ. ಸೊ ನನ್ನ ಸರ್ವಿಸ್ ತೊಗೊಂಡಿರೋರ ಬಗ್ಗೆ ನಾನು ಇಲ್ಲಿ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ 3 ಹಾಕಿದ್ದೀನಿ, ನೀವು 4 ಹಾಕ್ಬೋದು. ಯೂಶುವಲಿ 4 ಸಾಕು, ಜಾಸ್ತಿ ನಿಮ್ಗೆ ಬೇಕಾಗಲ್ಲ. ಮೇಕ್ ಶ್ಯೂರ್ ಇಟ್ ಈಸ್ ವೆರಿ ಜೆನ್ಯೂನ್. ನೀವು ಅವ್ರ ಹತ್ರ ಈಸ್ಕೊಂಡು ಹಾಕಿರ್ತೀರ. ರೈಟ್. ಡೋಂಟ್ ಪುಟ್ ರ್ಯಾಂಡಮ್ ಆಗಿ ಹಾಕಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಸರ್ಟಿಫಿಕೇಷನ್. ನೀವು ಯಾವ ಥರ ಕಲಿತಾ ಇದ್ದೀರಾ. ರೈಟ್. ಈ ಥರ ಸರ್ಟಿಫಿಕೇಷನ್ ಯೂಶುವಲಿ ಯಾರೂ ಹಾಕಲ್ಲ. ನಾನು ರೆಕಮೆಂಡ್ ಮಾಡ್ತೀನಿ ಹಾಕೋದಕ್ಕೆ. ಯಾವುದೇ ಆಗಲಿ ಒಂದು ಸರ್ಟಿಫಿಕೇಷನ್ ಮಾಡ್ಬೇಕಾದ್ರೆ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ರೈಟ್. ನಾನು ಇದೇನಕ್ಕೆ ಹಾಕಿದ್ದೀನಿ ಗೊತ್ತಾ, CXL ಸರ್ಟಿಫೈಡ್ ಅಂತ. ಈ ಥರ ಹಾಕೋದ್ರಿಂದ ಕ್ಲೈಂಟ್‌ಗೆ ಗೊತ್ತಾಗುತ್ತೆ ದಟ್ ದಿಸ್ ಗೈ ಈಸ್ ಇಂಪ್ರೂವಿಂಗ್ ಎವ್ರಿ ಡೇ. ಯೂಶುವಲಿ ಇಂಡಿಯನ್ ಕ್ಲೈಂಟ್ಸ್ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಯೂಶುವಲಿ ಕ್ಲೈಂಟ್ಸ್ ಫ್ರೀಲಾನ್ಸ್ ನೀವು ಮಾಡ್ತಿರೋರು US ಅಲ್ಲಿ ನೀವೆಲ್ಲ ಈ ಥರ ನಾನು ಸರ್ಟಿಫಿಕೇಷನ್ ಮಾಡಿದ್ದೀನಿ, ಕಲ್ತೀನಿ ಅಂದರೆ ನಿಮ್ಗೊಂಥರ ಬೆಲೆ ಜಾಸ್ತಿ ಇರುತ್ತೆ. ರೈಟ್. ಸೊ ಏನು ಸ್ಕಿಲ್ಸ್ ವ್ಯಾಲಿಡಿ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಪ್ರಾಡಕ್ಟ್ ಮಾರ್ಕೆಟಿಂಗ್. ರೈಟ್. ಸೊ ಇದರಿಂದ ಏನಾಗುತ್ತೆ, ನನಗೆ ಬರೀ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದು ಮಾತ್ರ ಅಲ್ಲ, ಐ ಕ್ಯಾನ್ ಡೂ ಪ್ರಾಡಕ್ಟ್ ಮಾರ್ಕೆಟಿಂಗ್ ಫಾರ್ ಯು. ರೈಟ್. ಐ ಆಮ್ ಮಚ್ ಮೋರ್ ನಾಲೆಜಬಲ್. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಕ್ಲಾರಿಟಿ ಇರುತ್ತೆ. ರೈಟ್. ಸ್ಕಿಲ್ಸ್ ವ್ಯಾಲಿಡ್, ಹೌ ದಸ್ ವಿಲ್ ಬೆನಿಫಿಟ್ ದ ಕ್ಲೈಂಟ್ಸ್. ರೈಟ್. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಾನು ಒಂದು ರೆಸ್ಯೂಮ್ ಐತೆ, ಇದನ್ನು ಕ್ಲಿಕ್ ಮಾಡಿ ನನ್ನ ರೆಸ್ಯೂಮ್ ಬರುತ್ತೆ. ರೈಟ್. ಸೊ ಅವ್ರಿಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಇಷ್ಟು ಸಾಕೋದು. ಎಷ್ಟು ಮಿನಿಮಮ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಷ್ಟು ಒಳ್ಳೆಯದು. ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟರೆ ಜಾಸ್ತಿ ಕನ್ಸ್ಯೂಮ್ ಆದಾಗ ದೇ ವಿಲ್ ಫೀಲ್ ಕನ್ಫ್ಯೂಸ್. ಸೊ ಮಿನಿಮಮ್ ಟೈಮಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಏನು ಮಾಡಿದಾರೆ ಅನ್ನೋದು ನೀವು ಕನ್ವೆ ಮಾಡಿದ್ರೆ ಜಾಸ್ತಿ ಇದೆ. ಸೊ ನಾನು ನಿಮಗೆ ಈ ಒಂದು URL, ನನ್ನ ಪೋರ್ಟ್‌ಫೋಲಿಯೋ URL ಇದೆ, ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಆಗದೆ ಸೆಟ್ ಆಗುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಯುನಿಟಿ ಎಂಗೇಜ್ಮೆಂಟ್ ಯಾವ ಥರ ಮಾಡೋದು, ಯಾವ ಥರ ಲೀಡ್ ನಾವು ಜನರೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.